ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ಬಂದಿದ್ದೀವಿ ವೈಜಾಗ್ನಲ್ಲಿರೋ ಲುಂಬಿನಿ ಪಾರ್ಕ್ಗೆ. ನಿಮಗೆ ಕಾಣಿಸ್ತಾ ಇರ್ಬೋದು, ದೊಡ್ಡದಾಗಿರುವಂತಹ ಬುದ್ಧನ ವಿಗ್ರಹ ಇದೆ. ಎಲ್ಲರೂ ಇಲ್ಲಿ ಪೀಸ್ಫುಲ್ ಮೈಂಡ್ಗೋಸ್ಕರ ಇಲ್ಲಿ ಬರ್ತಾರೆ ಎಲ್ಲರೂ. ನೆಕ್ಸ್ಟ್ ವೆಡ್ಡಿಂಗ್ ಶೂಟ್ಗೆ, ಫೋಟೋ ಶೂಟ್ಗೆ, ಬರ್ತ್ಡೇ ಶೂಟ್ಸ್ಗೆ ಎಲ್ಲರೂ ಇಲ್ಲಿ ಶೂಟ್ ಮಾಡ್ಕೊಳಕ್ಕೆ ಬರ್ತಾರೆ. ಫೋಟೋಸ್ ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿಗೆ ಬಂದರೆ ಎಲ್ಲೋ ಬೇರೆ ದೇಶಕ್ಕೆ ಹೋದಂಗಿರುತ್ತೆ ನಮಗೆ. ಇಲ್ಲಿ ತುಂಬ ಡೆವಲಪ್ ಮಾಡಿದ್ದಾರೆ ವೈಜಾಗ್ನ ಇವಾಗ. ನೋಡ್ತಾ ಇರ್ಬೋದು, ನೀರಲ್ಲಿ ತಾವರೆ ಹೂಗಳನ್ನ ಹಾಕಿದ್ದಾರೆ. ಪಿಂಕ್ ಕಲರ್ ಅಂಡ್ ಲ್ಯಾವೆಂಡರ್ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ಸುತ್ತ ಎಲ್ಲೇ ನೋಡಿದ್ರು ನಮಗೆ ಗ್ರೀನಿಶ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಟ್ಟಗಳು ಚೆನ್ನಾಗಿರುತ್ತೆ. ಇಲ್ಲಿ ಟಿಕೆಟ್ ಫೇರ್ ಬಂದು ಚಿಕ್ಕ ಮಕ್ಕಳಿಗೆ 5 ರೂಪೀಸ್ ಇರುತ್ತೆ, ದೊಡ್ಡವ್ರಿಗೆ 10 ರೂಪೀಸ್ ಇರುತ್ತೆ. ಸ್ಕೂಲ್ ಕಡೆಯಿಂದ ಪಿಕ್ನಿಕ್ಸ್ಗೆ ಇಲ್ಲಿ ಕರ್ಕೊಂಬರ್ತಾರೆ ಮಕ್ಕಳನ್ನ ಆಡ್ಸೋಕ್ಕೆ. ಒನ್ ಡೇ ಟ್ರಿಪ್ ಅಂತೂ ಇಲ್ಲಿ ಖಂಡಿತ ನಾವು ದಿನ ಎಲ್ಲ ಕಳಿಬೋದು ಇಲ್ಲಿ. ನೀವು ವೈಜಾಗ್ನ ನೋಡಬೇಕು ಅಂದರೆ ನವೆಂಬರಲ್ಲಿ, ಅಂದರೆ ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ. ಪಾರ್ಕ್ ಪಕ್ಕದಲ್ಲೇ ನಮಗೆ ಬೀಚ್ ಅನ್ನೋದು ಕಾಣಿಸ್ತಾ ಇದೆ. ಮನೆಯಲ್ಲಿ ಏನೇ ಒಂದು ಕೋಪ ಬರಲಿ, ಹ್ಯಾಪಿನೆಸ್ ಬರಲಿ, ಏನೇ ಬಂದರೂ ಇಲ್ಲಿ ಬೀಚ್ ಹತ್ರ ಬಂದು ಒಂದು 15 ಮಿನಿಟ್ಸ್ ಕಳೆದ್ರೆ ನಮಗೆ ಮೈಂಡ್ ಫ್ರೆಶ್ ಆಗುತ್ತೆ. ಆ ಕೋಪ ಎಲ್ಲ ಹೋಗ್ಬಿಡುತ್ತೆ ನಮಗೆ ಮತ್ತೆ. ಅಲೆಗಳು ಬೆಳಿಗ್ಗೆಗಿಂತ ಸಂಜೆ ತುಂಬ ಅಲೆಗಳು ಬರುತ್ತೆ. ಇಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕಾಗಲಿ, ಮಕ್ಕಳನ್ನ ಆಡ್ಸೋಕ್ಕಾಗಲಿ ಇಲ್ಲಿ ಬೆಂಚಸ್ನ ಪ್ರೊವೈಡ್ ಮಾಡಿದ್ದಾರೆ. ನಾವು ಮುಂದೆ ಹೋಗ್ತಾ ಹೋಗ್ತಾ ಅದು ಕಾಣಿಸ್ತಾ ಇರ್ಬೋದು ನಿಮಗೆ, ಕೈಲಾಸಗಿರಿ ಅಂತ. ನಾನು ನೆಕ್ಸ್ಟ್ ವಿಡಿಯೋ ಅದು ಮಾಡ್ತೀನಿ. ಅದಕ್ಕೆ ಪಕ್ಕದಲ್ಲೇ ಪಾರ್ಕ್ ಅಂತೂ ಒಂದಿದೆ, ಗಿಡಗಳನ್ನ ಕಟ್ ಮಾಡಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮಕ್ಕಳು ಆಡ್ಕೊಳಕ್ಕೆ ಇಲ್ಲಿ ಆಟದ ವಸ್ತುಗಳು, ಜಾರಬಂಡಿ ಇದೆಲ್ಲ ಇದೆ. ದೊಡ್ಡವ್ರಿಗೆ ಇಲ್ಲಿ ಜಿಮ್ ಟೂಲ್ಸ್ನು ನಾನು ಹೇಳೇ ಇರ್ಬೋದು ಹಿಂದಿನ ವಿಡಿಯೋದಲ್ಲಿ ನಿಮಗೆ. ಈ ಎಲ್ಲ ಏರಿಯಾದಲ್ಲೂ ಈ ಥರ ಅಂತೂ ಮಾಡೇ ಮಾಡಿದ್ದಾರೆ. ಎಲ್ಲ ಪಾರ್ಕ್ಸಲ್ಲೂ ಈ ಥರ ಅವೈಲಬಲ್ ಇದ್ದೇ ಇದೆ. ಈ ಮಗು ಆಡ್ಕೊತಾ ಇದೆ. ಪ್ಯಾರೆಂಟ್ಸ್ ಈ ಕಡೆ ಆಡ್ಕೊಂಡ್ರೆ ಮಕ್ಕಳು ಆ ಕಡೆ ಆಡ್ಕೊತಾರೆ. ನಾನಂತೂ ನಮ್ಮ ದೊಡ್ಡ ಮಗಳನ್ನ ಕರ್ಕೊಂಬಂದಿದ್ದೆ, ಅವಳು ಆಡ್ಕೊತಾ ಇದ್ದಾಳೆ. ಜಾರಬಂಡಿ ಆಡ್ಕೊಂಡು ಬಿದ್ಲು. ಒಂದೊಂದ್ಸತಿ ದೊಡ್ಡವರು ಕೂಡ, ಪ್ಯಾರೆಂಟ್ಸ್ ಕೂಡ ಟ್ರೈ ಮಾಡ್ತಾರೆ ಅದನ್ನು ಹತ್ತಕ್ಕೆ. ಇಲ್ಲಿ ಕುತ್ಕೊಳ್ಳೋಕ್ಕೆ ಸೀಟ್ಸ್ ಕೂಡ ಇದೆ. ಓಲ್ಡ್ ಏಜ್ ಅವರು ಇಲ್ಲಿ ಕುತ್ಕೊಂಡು, ಅಜ್ಜಿ ತಾತ ಅವರೆಲ್ಲನೂ ನಮ್ಮ ಜೊತೆ ಇರ್ತಾರೆ. ನೋಡ್ತಾ ಇರ್ಬೋದು, ಇಲ್ಲಿ ಫ್ರೀ ಆಗಿದೆ ಟಾಯ್ಲೆಟ್ಸು. ಜೆಂಟ್ಸ್ ಬೇರೆ, ಲೇಡೀಸ್ ಬೇರೆ ಸಪ್ರೇಟ್ ಆಗಿದೆ. ನೋಡ್ತಾ ಇರೋದು ಗಿಡಗಳು ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಅದು ಚಿಕ್ಕ ಮಕ್ಕಳಿಗೆ ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ.
ಸೊ ನಾವಿಲ್ಲಿ ಲಂಚ್ ಆಗಲಿ ಬೆಳಿಗ್ಗೆ ಬಂದುಬಿಟ್ರೆ ಲಂಚ್ ತೊಗೊಂಡು ನಾವು ಇಲ್ಲೇ ಇರ್ಬೋದು, ದಿನ ಎಲ್ಲ ಇಲ್ಲೇ ಕಳಿಬೋದು, ನಾವು ಎಲ್ಲಿಗೂ ಹೋಗಂಗಿಲ್ಲ. ಸೊ ನೋಡ್ತಾ ಇರ್ಬೋದು, ಅವರು ಗೆಟ್ ಟುಗೆದರ್, ಮೇ ಬಿ ಅವರು ಶ್ರೀರಾಮಂದು ಕೀರ್ತನೆಗಳಾಡಿಕೊಂಡು ಊಟಗಳಿಟ್ಕೊಂಡಿದ್ದಾರೆ. ತುಂಬ ಚಳಿ ಇದೆ ಈ ಸತಿ. ಇವರು ಲಂಚು ಇಲ್ಲಿ ತಗೊಂಬಂದಿದ್ದಾರೆ. ಸೊ ಇಲ್ಲಿ ಪಾರ್ಕಲ್ಲಿ ಬಂದಿರೋರು ಕೂಡ ಊಟ ಮಾಡ್ಬೋದು. ಇಲ್ಲಿ ಫುಟ್ಪಾತ್ ಇದೆ, ಇಲ್ಲಿ ವಾಕ್ ಮಾಡೋರು ಬೆಳಿಗ್ಗೆ ಹೊತ್ತು ಈವ್ನಿಂಗ್ ಹೊತ್ತು ವಾಕ್ ಮಾಡ್ಬೋದು. ಸೊ ಬೇರೆ ಕಂಪ್ನಿಯಿಂದ ಇಲ್ಲಿ ಪ್ರಾಡಕ್ಟ್ಸ್ ತೊಗೊಂಬಂದಿದ್ದಾರೆ ಅವ್ರು ಮಾರೋಕ್ಕೋಸ್ಕರ. ಸೊ ಈ ಬೆಂಚ್ಗಳಂತೂ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಕೂತ್ಕೊಂಡು ಊಟ ಮಾಡ್ಬೋದು, ಕಾಲ ಕಳೀಬೋದು, ಜೋಕ್ಸ್ ಹಾಕ್ಕೊಳ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಕೂತ್ಕೊಳಕ್ಕೆ. ಇಲ್ಲಿ ಬೇಸಿಗೆಗಾಲದಲ್ಲಿ ಎಷ್ಟು ಸೆಕೆ ಇರುತ್ತೆ, ವಿಂಟರಲ್ಲಿ ಅಷ್ಟೇ ಚಳಿ ಇರುತ್ತೆ. ಸೊ ಇಲ್ಲಿ ಬೋಟ್ ನೋಡ್ತಾ ಇರ್ಬೋದು. ಸೊ ಆಕಾಶನೂ ಬ್ಲೂ ಆಗಿದೆ, ಸಮುದ್ರನೂ ಬ್ಲೂ ಆಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.